ನೀವು ಗುಣ ಆಗಬೇಕು, ಎದ್ದು ನಮ್ಮ ಜೊತೆಲಿ ನಿಂತ್ಕೋಬೇಕು. ಆಗ್ಲೇ ಅವರೆಲ್ಲ ಬಾಯಿ ಮುಚ್ಕೊಳ್ಳೋದು. ಮಾವ, ನೀವು ಬೇಗ ಗುಣ ಆಗ್ತೀರ ಅಲ್ವಾ? ನಮ್ಮನ್ನೆಲ್ಲ ಕಾಪಾಡ್ತೀರ ಅಲ್ವಾ ಮಾವ? ಈ ಕಷ್ಟದಿಂದ ಪಾರ್ ಮಾಡ್ತೀರ ಅಲ್ವಾ? ಉತ್ತರ ಕೊಡಿ ಮಾವ. ನೀವು ಆದಷ್ಟು ಬೇಗ ವಾಪಸ್ ಬರ್ತೀರ ಅಲ್ವಾ? ಸ್ವಾತಿ ಪಾಪ ನನ್ನಿಂದ ಅಪ್ಪಂಗೆ ಹೀಗಾಯ್ತಲ್ಲ ಅಂತ ತುಂಬಾ ಅಳ್ತಿದ್ದಾಳೆ ಮಾವ. ಅವಳ ನನ್ನಿಂದ ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ನೀವೇ ಬರಬೇಕು. ನೀವು ಬಂದು ನನಗೇನು ಆಗಿಲ್ಲ ಸ್ವಾತಿ ಅಂತ ಪ್ರೀತಿಯಿಂದ ಅಪ್ಕೊಂಡ್ರೆ ಸಾಕು. ಅವಳ ನೋವೆಲ್ಲ ಮಾಯ ಆಗೋಗುತ್ತೆ. ಊರ್ ಜನ ಅಲ್ಲ, ಯಾರೇ ಬಂದರೂ ಸ್ವಾತಿನ ನಾನು ಬಿಟ್ಕೊಡೋದಿಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ಅವಳನ್ನ ಜೋಪಾನ ಮಾಡ್ತೀನಿ ಮಾವ. ಇದು ನಾನಿವಾಗ ಕೊಡ್ತಿರೋ ಮಾತು ಮಾವ. ಕೆಟ್ಟ ಶಕ್ತಿಗಳು ನಮ್ಮ ಮುಂದೆ ಆರ್ಭಟ ಮಾಡ್ತೇವೆ ಮಾವ. ನೀವು ಎದ್ದು ಬಂದು ಅವೆಲ್ಲನೂ ಸಂಹಾರ ಮಾಡಬೇಕು. ಒಂದು ಹೊಸ ಅವತಾರನ ತಾಳ್ಬೇಕು. ಬರ್ತೀರಲ್ವಾ ಮಾವ? ಮಾವ ಏನ್ ಬೇಕಾದ್ರೂ ಸಹಿಸ್ತಾರೆ. ಆದ್ರೆ ಅವ್ರ ಕಣ್ ಬಿಟ್ಟಾಗ ಅವ್ರ ಮಗಳು ಅವ್ರ ಕಣ್ಮುಂದೆ ಇಲ್ಲ ಅಂದ್ರೆ ತುಂಬಾ ನೋವು ಬಿಡ್ತಾರೆ. ನನ್ನ ಮಗಳನ್ನ ನನ್ನ ಕೈಲಿ ಕಾಪಾಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅವ್ರ ಮನ್ಸು ಹೊಡೆದು ಚೂರ್ ಚೂರಾಗೋಗುತ್ತೆ. ಹಾಗಾಗ್ತಿರೋ ಹಾಗೆ ನಾನು ನೋಡ್ಕೋಬೇಕು. ಹಾಗಾಗ್ತಿರೋ ಹಾಗೆ ನಾನು ನೋಡ್ಕೋಬೇಕು. ಸದ್ದು ಇಲ್ಲಿರೋ ಊರ್ ಜನಕ್ಕೆ, ಬಂದಿರೋ ಪಂಚಾಯಿತಿ ಸದಸ್ಯರಿಗೆ ಇಲ್ಲಿ ಬಂದಿರೋ ದೂರಿನ ಬಗ್ಗೆ ಗೊತ್ತಿದೆ ಅಂದ್ಕೋತೀನಿ. ಇಷ್ಟು ದಿನ ಎಲ್ಲೋ ಇದ್ದ ಈ ಮನುಷ್ಯ ಈಗ ಬಂದು ತೀರಿಕೊಂಡಿರೋ ಚಿತ್ರ ಅವ್ರನ್ನ ಮುಂಚೆನೆ ತಾನು ಪ್ರೀತಿಸ್ತಿದ್ದೆ, ಅದರ ಪ್ರತಿಫಲ ಈ ಮಗು ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಪ್ರತಾಪ್ ಮಾತಿನ ಪ್ರಕಾರ ಈ ಮಗು ಸ್ವಾತಿನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಈ ವಿಷಯ ಮಾತಾಡೋಕೆ ಅಂತ ದೊಡ್ಡ ಮನೆಗೆ ಹೋದಾಗ ಅಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳಿ ಒಡವೆ ಕೊಟ್ಟು ಕಳಿಸಿದ್ದಾರೆ ಅಂತ ದೂರಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ನೀವೇನಪ್ಪ ಹೇಳ್ತೀಯ ಬೈರಾ? ಅವನು ಹೇಳಿದ್ನೆಲ್ಲ ನಂಬಕ್ಕಾಗತ್ತಾ? ಎಲ್ಲೋ ಇದ್ದವನು ಸಡನ್ ಆಗಿ ಬಂದ ಅಂತ ನೀವೇ ಹೇಳಿದ್ರಿ. ಅವ್ನು ಬಂದಿರೋದೇನಕ್ಕೆ? ದುಡ್ಡಿಗೆ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮಾವಿನ ಮರ ಕಂಡ್ರೆ ಕಲ್ಲು ಹೊಡೆಯೋರೇ ಜಾಸ್ತಿ. ಅದೇ ರೀತಿ ಎಷ್ಟೋ ವರ್ಷದಿಂದ ಗೌರವ ಕಾಪಾಡ್ಕೊಂಡು ಬಂದಿರೋ ಈ ದೊಡ್ಡ ಮನೆ ಮೇಲೆ ಇಂಥ ಪುಡಾರಿಗಳು ಕಣ್ಬಿದ್ದಿದೆ ಅಷ್ಟೇ. ದೊಡ್ಡ ಮನೆ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ, ನಿಮ್ಗೆ ಎಲ್ಲ ಗೊತ್ತು. ಚಿತ್ರ ಅತ್ಕೆ ಬಗ್ಗೆ, ಅವ್ರ ಜೀವನದ ಬಗ್ಗೆ ಕೆಟ್ಟಾಗಿ ಮಾತಾಡಕ್ ಬಂದಿರೋ ಇವ್ರನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು ಅಂತ ಕೇಳ್ಕೊತೀವಿ. ನೀನು ದೊಡ್ಡ ಮನೆ ಬಗ್ಗೆ ಕೀಳಾಗಿ ಮಾತಾಡಿರೋದು ತಪ್ಪು ಅಂತ ಒಪ್ಕೋತೀನಿ. ಆದ್ರೆ ನಿನ್ನೆ ಇವನ್ ಹೇಳೋ ಪ್ರಕಾರ ಒಡವೆನ ನೀವು ಕೊಟ್ಟಿರೋದು ನಿಜನಾ ಸುಳ್ಳ ಅಂತ ತಿಳಿದ್ರೆ
ನಾವು ಮುಂದಿನ ತೀರ್ಮಾನ ಮಾತಾಡ್ತೀವಿ. ದುಡ್ಡು ಕೊಟ್ಟು ಕೇಸ್ ಮುಚ್ಚಾಕ್ತಾರೆ. ಯಾಕೆ ಅಂದ್ರೆ ಅವ್ರ ತಪ್ಪಿರುತ್ತೆ. ಇಲ್ಲಿ ಒಡವೆ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡ ಮನೆ ತಪ್ಪಿದೆ ಅಂತ ತಾನೆ. ಚಿತ್ರದ ಮೇಲೆ ಕಳಂಕ ಬರಬಾರ್ದು ಅಂತ ಹೀಗೆ ಮಾಡಿದ್ದಾರೆ. ಇದ್ರಲ್ಲೇ ಪ್ರೂವ್ ಆಯ್ತಲ್ಲ ಸ್ವಾತಿ ನನ್ನ ತಮ್ಮನ ಮಗಳು ಅಂತ. ಇದ್ರಲ್ಲಿ ಇನ್ನೊಂದು ಮಾತೇನಿದೆ? ಮಗುನ ನನ್ನ ತಮ್ಮಂಗೆ ಒಪ್ಪಿಸ್ಬಿಡಿ, ಮಾತುಕತೆ ಮುಗಿಸಿ. ನಮ್ಗೆ ಒಡವೆನೇ ಮುಖ್ಯ ಆಗಿದ್ರೆ ಒಡವೆ ತಗೊಂಡು ಊರ್ ಬಿಟ್ಟು ಹೋಗ್ತಾ ಇದ್ರೆ ಪಂಚಾಯತಿಗೆ ಸೇರಿಸ್ತಾ ಇರ್ಲಿಲ್ಲ. ಸತ್ತಿರೋರ್ ಬಗ್ಗೆ ಕಳಂಕ ಹೊರಿಸ್ತಿದಿರಲ್ಲ, ಇಷ್ಟ ದಿನ ಎಲ್ಲಿಗ್ರಿ ಹೋಗಿದ್ರಿ? ಹೌದು, ನಾನು ಒಡವೆ ಕೊಟ್ಟಿದ್ ನಿಜ, ಒಪ್ಕೋತೀನಿ. ಆದ್ರೆ ಕೊಟ್ಟಿರೋ ಉದ್ದೇಶ ಬೇರೆ. ಏನಮ್ಮ ಅದು ಉದ್ದೇಶ? ಮುತ್ತು ಮಾವ ಹಾಸ್ಪಿಟ್ಲಿಂದ ಗುಣ ಬರೋವರೆಗೂ ಇವರು ಬಾಯಿ ಮುಚ್ಕೊಂಡಿರ್ಲಿ ಅಂತ ಒಡವೆ ಕೊಟ್ಟಿದ್ದು. ಅದ್ಬಿಟ್ಟು ಸ್ವಾತಿ ಅವ್ರ ಮಗಳು ಅಂತ ಒಪ್ಕೊಂಡೇನ್ ಕೊಟ್ಟಿಲ್ವಲ್ಲ? ನೀವೀಗ ಇವ್ರನ್ನ ಊರಿಂದ ಹೊಡೆದು ಕಳಿಸ್ತಿರೋ ಇಲ್ವೋ ಗೊತ್ತಿಲ್ಲ. ನಮ್ಮ ತಂಟೆಗೆ ಏನಾದ್ರು ಬಂದ್ರೆ ನಾನೇ ಹೊಡೆದು ಕಳಿಸ್ತೀನಿ. ಏನ ಗುರಾಯಿಸ್ತ್ಯಾ? ಇಳ್ಸೋ ಕಣ್ಣು, ಇಳ್ಸೋ. ಮುತ್ತಣ್ಣ ಇದ್ದಿದ್ರೆ ಇವರೆಲ್ಲ ಬಾಲ ಬಿಸ್ತಿದ್ರ? ನೀವೇ ಹೇಳಿ. ಮುತ್ತಣ್ಣ ಇದ್ದಿದ್ರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತಿತ್ತು. ಇದ್ರಲ್ಲಿ ಮಾತಾಡೇನಿದೆ? ನನ್ನ ಮಗುನ ಕಳ್ಸ್ಬಿಡ, ಕರ್ಕೊಂಡು ಹೋಗ್ತೀನಿ. ನೀವು ಮಾತಾಡಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದೀವಿ ಅನ್ಕೋಬೇಡ. ಮತ್ ಹೀಗ್ ಮಾತಾಡಿದ್ರೆ ಮೂರ್ ಜನ ಎಲ್ಲ ಒಂದೊಂದು ಏಟ್ ಕೊಟ್ಟು ಕಳಿಸ್ತಾರೆ. ದೊಡ್ಡರ ನೀವ್ ಹಿಂಗ್ ಮಾತಾಡ ಹೆಂಗ್ ನೋಡ್ರೆ? ಬಾಯಿ ಮುಚ್ಕೊಂಡಿರಯ್ಯ. ನಾವೆಲ್ಲ ಮಾತಾಡ್ತಾ ಇಲ್ಲ ಇಲ್ಲಿ, ಸುಮ್ಮನೆ ಇರ್ಬೇಕು. ಮತ್ತೆ ಮತ್ತೆ ಮಾತಾಡ್ತಾ ಇದ್ರೆ ಊರ್ ಜನರಿಂದ ಧರ್ಮದೇಟ್ ಬೀಳುತ್ತೆ. ನೀವ್ ಹೇಳಿ ಗೌಡ್ರೆ. ಸರಿ, ಪಂಚಾಯಿತಿ ತೀರ್ಮಾನ ಕೊಡೋದಕ್ಕೆ ಸಿದ್ಧವಾಗಿದೆ. ಮುತ್ತಣ್ಣ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅವನು ಬರೋವರೆಗೂ ಯಾವ ತೀರ್ಮಾನನೂ ತಗೊಳ್ಳೋದಿಕ್ಕಾಗೋದಿಲ್ಲ. ನೋಡ್ರಪ್ಪ, ಮುತ್ತಣ್ಣ ಯಾವಾಗ ಬಂದು ಎಲ್ರ ಜೊತೆ ಮಾತಾಡ್ತಾನೋ ಆಗ ಮತ್ತೆ ಪಂಚಾಯಿತಿ ಕರೆದು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ಯಾರು ಏನು ಮಾತಾಡೋಗಿಲ್ಲ, ಯಾರಿಗೂ ಬೆದರಿಕೆ ಹಾಕೋಗಿಲ್ಲ. ತಿಳಿತಾ? ಹೀಗೆ ಹೊರಡಿ. ಅದೇ ನೋಡಕ್ಕಾಗುತ್ತೆ? ನೀವು ನೋಡೋ ದೊಡ್ಡ ಮನೆ ಪರವಾಗಿ ಮಾತಾಡ್ತಾ ಇದೀರಾ? ಎಷ್ಟು ಲಂಚ? ಮೊದಲೇ ಮುತ್ತು ಜಮೀನ್ದಾರ್ ವಂಶದವರು. ನೀವು ಅವ್ರು ಹೇಳ್ದಂಗೆ ಕೇಳೋದು, ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು. ಇದ್ರಲ್ಲಿ ನಮಗೆ ನ್ಯಾಯ ಸಿಗುತ್ತೆ? ನಿಮ್ಮ ಮಾತು ನಂಬಿ ನನ್ನ ಮಗಳನ್ನ ಬಿಟ್ಟು ಹೋಗಕ್ಕಾಗಲ್ಲ. ನಾನು ಹೋಗಲ್ಲ. ಚಿಕ್ಕಿ ಹೇಳು ಚಿಕ್ಕಿ, ನೀನಂದ್ರು. ನೀವೇಂದ್ರೆ ಕಳ್ಸೋದು? ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಬಿಡಿ ನನ್ನನ್ನ, ಬಿಡಿ. ನಾನು ಕಳ್ಸಲ್ಲ. ಬಿಡಿ ಬಿಡಿ. ಬಿಡಿ ನನ್ನನ್ನ. ಬಿಡಿ, ಕೈ ಬಿಡು. ಅಲ್ಲೇ ನಮ್ಮ ಮಕ್ಕಳು ನೋಡ್ತೀಯ? ನಡಿಯೋ. ಸುಂಟರ ಗಾಳಿ ಹಂಗೆ ಬಂದವಳು ಸಂಹಾರ ಮಾಡು
ಆದವಳು. ಇನ್ನೊಂದ್ ಹೆಜ್ಜೆ ಮುಂದೆ ಇಡೋ ನೋಡ್ತೀನಿ. ಇಟೋ ಇನ್ನೊಂದೇ ಒಂದ್ ಹೆಜ್ಜೆ ಮುಂದೆ ಇಟ್ರು ಇಲ್ಲಿ ನಡೆಯೋದೇ ಬೇರೆ. ಏನ್ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀನ್ ಆಡಿದ ಆಟ ಅನ್ಕೊಂಡಿದ್ಯಾ? ಸ್ವಾತಿ ಯಾವತ್ತಿದ್ರು ಚಿತ್ರಕ್ಕ ಮುತ್ತು ಮಾವನ್ ಮಗಳು. ಅವ್ರಿವತ್ತಿಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಅವಳಷ್ಟು ಜವಾಬ್ದಾರಿ ನಂದು. ಸ್ವಾತಿನ ಕಳ್ಸ್ಕೊಡ್ದು ಏನು ಮಾಡೋಕ್ಕಾಗಲ್ಲ, ಸಾಧ್ಯನೂ ಇಲ್ಲ. ಸುಮ್ಮನೆ ಮಗನ ಕಳ್ಸ್ಕೊಡು. ಸ್ವಾತಿಗೂ ನಿನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂದ್ರು ಸಂಬಂಧ ಕಲ್ಪಿಸ್ಕೊಂಡು ತೊಂದರೆ ಕೊಡ್ತಿದ್ಯಾ? ಸ್ವಾತಿ ನನ್ ಮಗಳ ತರ. ನಾನ್ ನನ್ ಮಗಳನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ಯಾರಿಂದನೂ ಹೇಳ್ಸ್ಕೋಬೇಕಾಗಿಲ್ಲ. ಜೊತೆಗೆ ನಿಮ್ಮಂತವ್ರ ಬೆದರಿಕೆಗೆ ನಾನೇನ್ ಹೆದ್ರಲ್ಲ. ಅಪ್ಪ ಅಪ್ಪ ಅಂತಿದ್ಯಲ್ಲ, ನೀನ್ ನಿಜವಾದ ಅಪ್ಪ ಆದ್ರೆ ಮುಟ್ಟೋ ಸ್ವಾತಿನ? ನೀನ್ ನಿಜವಾದ ಅಪ್ಪ ಆಗಿದ್ರೆ ನನ್ ಮಾತಿಗಲ್ಲ ಯಾರ ಮಾತಿಗೂ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಇದೇ ಜಾಗದಲ್ಲಿ ಮುತ್ತು ಮಾವ ಇದ್ದಿದ್ರೆ ನಿಮ್ಮನ್ನೆಲ್ಲ ತಳ್ಳಿ ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಸಾವನ್ನೇ ಗೆದ್ದು ಬಂದವ್ರಿಗೆ ಇವೆಲ್ಲ ಒಂದ್ ಲೆಕ್ಕನ? ಮುತ್ತು ಮಾವ ಹುಷಾರಾಗಿ ಬರ್ತಾರಲ್ಲ, ಆಗ ನಿಮ್ ಪೌರುಷನ ತೋರಿಸಿ. ನಾನ್ ಬದುಕಿರೋವರೆಗೂ ಸ್ವಾತಿನ ಯಾರ ಹತ್ರನೂ ಕಳ್ಸ್ಕೊಡಲ್ಲ. ನನ್ ತಂಟೆಗಾಗ್ಲಿ ನನ್ ಮಗಳ ತಂಟೆಗಾಗ್ಲಿ ಇನ್ನೊಂದ್ಸರಿ ಏನಾದ್ರೂ ಬಂದ್ರೆ ನೀನ್ ಬದುಕಿದ್ದ ಅನ್ನೋದೇ ಎಲ್ರು ಮರ್ತೋಗ್ತಾರೆ. ಹುಷಾರ್. ಬಾ ಸ್ವಾತಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಏಯ್ ಏಯ್ ಶ ಶ ಶ ಆ ಏಯ್ ಬಡ್ರ ಎಲ್ಲ ಬಡ್ರ ಇಲ್ಲಿ ಬಡ್ರ. ಏಯ್ ಶ ನಾನು ಮಾತಾಡೋ ತಕ್ಕ ಯಾವ ಮಗನು ಮಾತಾಡಂಗಿಲ್ಲ. ಶ ಬಡ್ರ ಎಲ್ಲ ಬಡ್ರ ಇಲ್ಲಿ. ಏಯ್ ಈ ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಎಲ್ರು ಬಂದಿದ್ದೀರಾ ತಾನೆ? ಎಲ್ಲರೂ ಬಂದಾರೆ. ಶಬಾಷ್. ಎಲ್ರು ಸರಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ಈ ಇಡೀ ಇಟ್ಕೆ ಫ್ಯಾಕ್ಟ್ರಿಗೆ ನಾನೇ ಓನರು, ನಾನೇ ಯಜಮಾನ. ಗೊತ್ತಾಯ್ತಲ್ಲ ಎಲ್ರಿಗೂ? ಗೊತ್ತಾಯ್ತು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ಹಂಗಿಲ್ಲ. ಇನ್ಮೇಲೆ
ಈ ಇಟ್ಕೆ ಫ್ಯಾಕ್ಟ್ರಿಯಿಂದ ಒಂದೇ ಒಂದ್ ಇಟ್ಕೆ ಹೊರಗಡೆ ಹೋಗ್ಬೇಕು ಅಂದ್ರು ಈ ಬೈರಣ್ಣನ್ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ನನ್ ಕಾಲಲ್ಲಿ ಹೇಳೋ ಕೆಲ್ಸನ ತಲೆ ಮೇಲೆ ಹಿಡ್ಕೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ಸಂಬಳ ಬೋನಸ್ಸು ಏನೂ ಇಲ್ಲ. ಇಟ್ಕೆ ಬೂದಿ ತಗೊಂಡ್ ಮನೆಗೆ ಹೋಗ್ಬೇಕಾಗತ್ತೆ ಎಲ್ರು. ನಾನು ಹೋಗೋ ಕಡೆ ಬರೋ ಕಡೆ ಎಲ್ಲ ಕೈ ಎತ್ತು ಮುಗಿಬೇಕು. ಅಷ್ಟೇ ಅಲ್ಲ, ಮಾತ್ಗೂ ಯಜಮಾನ್ರೆ ಅಂತ ಕರಿಬೇಕು. ತಿಳಿತಾ? ಹೇಯ್, ಯಾಕ್ರೋ? ಯಾಕೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಮಾತಾಡ್ತಿಲ್ಲ. ಮುತ್ತಣ್ಣ ಇದ್ದಾಗ ಇಟ್ಕೆ ಫ್ಯಾಕ್ಟ್ರಿ ದೇವಸ್ಥಾನ ಥರ ಇತ್ತು. ಮುತ್ತಣ್ಣ ಚಪ್ಪಲಿನೂ ಹಾಕೊಂಡು ಬರ್ತಾ ಇರಲಿಲ್ಲ. ನೀವು ಕುಡ್ಕೊಂಡು ಬಂದಿದ್ದೀರಲ್ಲ, ಇದು ತಪ್ಪಲ್ವಾ? ತಪ್ಪೆ ಯಾರಿಲ್ಲ ಅಂದಿದ್ದು. ನಿನ್ನ ಇನ್ನ ಕೆಲ್ಸದಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ತಪ್ಪು. ಈಗ ನೀನು ನನ್ನ ಯಜಮಾನ್ರೆ ಅಂತ ಕರಿಬೇಕು. ಇಲ್ಲ ಅಂದ್ರೆ ನಿನ್ನ ಕೆಲಸ ಡುಮ್ಕಿಡಮಾರ್ ಕರಿಯೋ. ಯಜಮಾನ ಅಂತ ಕರಿ. ಯಜಮಾನ್ರೆ ಅಂತ ಕರಿಯೋ. ನಮಗೆ ಕೆಲಸ ಇಲ್ಲದೆ ಇದ್ದಾಗ ಕರೆದ್ಬಿಟ್ಟು ಕೆಲಸ ಕೊಟ್ಟಿದ್ದು ಮುತ್ತಣ್ಣ, ನೀವಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿ ಪ್ರತಿ ದಿವಸ ಅವ್ರ ಹೆಸರು ಹೇಳ್ಕೊಂಡು ದೀಪ ಹಚ್ತಾ ಇದ್ದೀವಿ. ಇನ್ನು ಮುಂದೆ ಅವರೇ ನಮಗೆ ದಣಿಗಳು. ಮುತ್ತಣ್ಣನೇ ನಮ್ಗೆ ಯಜಮಾನರು. ನಿಮ್ಮನ್ನ ಯಜಮಾನ ಅಂತ ಕರೆಯಕ್ಕಾಗಲ್ಲ. ಏನಂದ? ಇಷ್ಟಿನ ಕತ್ತೆ ತರ ದುಡ್ದಕ್ಕೆ ಇದೇನು ಮರ್ಯಾದೆ ಕೊಡೋದು? ಮನುಷ್ಯರ ತರ ದುಡಿಯೋ ಅಂದ್ರೆ ಕತ್ತೆ ತರ ದುಡಿತಾರೆ ಅಂತೆ. ನಾಯಿ. ನೀನ್ ಅನ್ಕೊಂಡಂಗೆ ಮುತ್ತಣ್ಣ ಬೇಗ ಗುಣ ಆಗಿ ಬರಲ್ಲ. ಈಗ ಈ ಇಡೀ ಆಸ್ತಿಗೆ, ಈ ಇಡೀ ಫ್ಯಾಕ್ಟ್ರಿಗೆ, ದೊಡ್ಡ ಮನೆಗೆ ನಾನೇ ಯಜಮಾನ. ನಮ್ ಕೆಲ್ಸದಿಂದ ಕಿತ್ತಾಕಿದ್ರು ಸರಿ, ಮುತ್ತಣ್ಣನೇ ನಮ್ಗೆ ಯಾವತ್ತಿದ್ರು ಯಜಮಾನ್ರು. ಎಷ್ಟೇ ಪೊಗ್ರು ನಿಮ್ಗೆ, ಎಲ್ರಿಗೂ ಪೊಗ್ರು ಜಾಸ್ತಿ ಆಗ್ಬಿಟ್ಟಿದೆ. ಪೊಗ್ರು ನಿಮ್ಗೆಲ್ಲ. ನೀವು ಕೇಳಿದ್ರು ಸರಿ, ಕೇಳದೆ ಇದ್ರು ಸರಿ, ಈಗ ನಿಮ್ ಎಲ್ರಿಗೂ ನಾನೇ ಯಜಮಾನ. ಈಗಲ್ಲ, ಸಂಬಳ ಎಣ್ಸಕ್ ಬರ್ತಿರಲ್ಲ, ಅವಾಗ ಗೊತ್ತಾಗತ್ ನಿಮ್ಗೆ.